ಲೆಪ್ರೆಸಿ ಕೇಳಿದ್ರ? ಕುಷ್ಠರೋಗ ಕೇಳಿದ್ರ? ನೋಡಿಲ್ಲ. ರಕ್ತ ಕಡಿಮೆ ಉಪಯೋಗ ಲಾಸ್ಟ್ ಇದರಲ್ಲಿ ಆಗ್ಬಿಟ್ಟಿರುತ್ತಲ್ಲ, ದಟ್ ಇಸ್ ಕಾಲ್ಡ್ ಲೆಪ್ರೆಸಿ. ಆ ಕಾಯಿಲೆ ಸಹ ಒಬ್ಬರಿಗೆ ಹರಡುವಂಥ ಕಾಯಿಲೆ. ಇವತ್ತು ನಾವು ಮೇನ್ ಆಗಿ ಕಮ್ಯುನಿಕಬಲ್ ಡಿಸೀಸ್ ಅಲ್ಲಿ ಜಾಸ್ತಿ ನಾವು ಯಾವಕ್ಕೆ ಒತ್ತು ಕೊಡ್ತಾ ಇದ್ದೀವಿ ಅಂದ್ರೆ ಇವತ್ತಿನ ಕಾನ್ಸೆಪ್ಟ್ ಅಲ್ಲಿ ಈ ಡೆಂಗ್ಯೂ, ಮಲೇರಿಯಾ, ಚಿಕನ್ಗುನ್ಯಾ ಕಾಯಿಲೆ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಈ ಡೆಂಗ್ಯೂ ಕಾಯಿಲೆ ಯಾವ ವೈರಸ್ ಇಂದ ಬರುತ್ತೆ ಅಂದ್ರೆ ಈ ಡೆಂಗ್ಯೂ ವೈರಸ್ ಇಂದ ಒಂದು ಸೊಳ್ಳೆ ಕಚ್ಚೋದ್ರಿಂದ ಬರುತ್ತೆ. ಯಾವ ಸೊಳ್ಳೆ ಅದು? ಮಸ್ಕಿಟೋ ಸೊಳ್ಳೆ. 3500 ಜಾತಿಗಿಂತ ಹೆಚ್ಚು ಜಾಸ್ತಿ ಸೊಳ್ಳೆಗಳಿದೆ. 3000 ಸ್ಪೀಸೀಸ್ ಜಾಸ್ತಿ ಇದೆ, ಅದಕ್ಕಿಂತ ಜಾಸ್ತಿ ಇದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಸಮುದಾಯದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಜಾಸ್ತಿ ಕಾಡುವಂಥದ್ದು ಬಂದ್ಬಿಟ್ಟು ಈ ಒಂದು ಡೆಂಗ್ಯೂ ಜ್ವರ ಜಾಸ್ತಿ ಕಾಡುತ್ತೆ ನಮ್ಮನ್ನ, ಹೌದಲ್ವಾ? ಸೊ ಅದು ಬಂದ್ಬಿಟ್ಟು ಈಡಿಸ್ ಈಜಿಪ್ಟೈ ಅನ್ನೋದೊಂದು ಸೊಳ್ಳೆ ಹೆಸರು. ಏನು ಹೇಳಿ? ಈಡಿಸ್ ಈಜಿಪ್ಟ ಅನ್ನೋ ಸೊಳ್ಳೆ. ಅದು ಬ್ರೀಡ್ ಮಾಡೋದು ಶುದ್ಧವಾದ ನೀರಲ್ಲೇ ಬ್ರೀಡ್ ಮಾಡುತ್ತೆ. ಶುದ್ಧವಾದ ನೀರು ಎಲ್ಲೆಲ್ಲಿ ಇರುತ್ತೆ? ನಾವು ಶೇಖರಣೆ ಮಾಡಿಟ್ಟಿರ್ತೀವಲ್ಲ, ತೊಟ್ಟಿ, ಡ್ರಮ್ಮು, ಅಥವಾ ಮಳೆ ಬಂದಾಗ ನಾವು ಹೊರಗೋಗಿರುವಂಥ ಪ್ಲಾಸ್ಟಿಕ್ ವಸ್ತುಗಳೆಲ್ಲ ಆಚೆ ಬಿಸಾಕಿರ್ತೀವಿ. ಆಮೇಲೆ ಟೀ ಎಲ್ಲ ಕುಡಿದು ಕಪ್ಪು ಬಿಸಾಕಿರ್ತೀವಿ. ಆಮೇಲೆ ಪ್ಲಾಸ್ಟಿಕ್ ಚೀಲ, ಪ್ಲಾಸ್ಟಿಕ್ ಕವರು, ಮನೆ ಮುಂದೆ ಒರಳುಗಲ್ಲು ಇಟ್ಟಿರ್ತೀವಿ, ಟೈರ್ ಇಟ್ಟಿರ್ತೀವಿ. ಆಮೇಲೆ ಅದೇನಿರುತ್ತೆ, ಮನೆ ಮುಂದೆ ಪಾಟ್ಸ್ ಇರುತ್ತಲ್ಲ, ಪಾಟ್ಸ್ ಪ್ಲೇಟ್ಸ್